ವಾದ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿಯಲ್ಲಿ ಕುಮಾರಿ ಅಂಜಲಿ ಅಂಬಿಗೇರ್ ಹಾಗೂ ನೇಹಾ ಹಿರೇಮಠ ಭೀಕರ ಹತ್ಯೆ ಖಂಡಿಸಿ ಬೇಡಗಿಯಲ್ಲಿ ಇಂದು ವಿವಿಧ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಜರುಗಿದೆ. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭಗೊಂಡ ಪ್ರತಿಭಟನೆ ಬಸ್ ನಿಲ್ದಾಣದ ಪಕ್ಕದಲ್ಲಿ ಮಾನವ ಸರಪಳಿ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೇಹಾ ಹಿರೇಮಠ ಭೀಕರ ಹತ್ಯೆ ಮರೆಮಾಸುವುದರೊಳಗೆ ಮತ್ತೊಂದು ಹೆಣ್ಣು ಮಕ್ಕಳ ಹತ್ಯೆ ನಡೆದಿರುವುದು ಖಂಡಿಸಿ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು, ಇದರಿಂದ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ ಎಂದು ದೂರಿದರು. ಹೆಣ್ಣು ಮಕ್ಕಳ ಮೇಲಾಗ್ತಿರುವ ಲೈಂಗಿಕ ದೌರ್ಜನ್ಯ, ಕ್ರೌರ್ಯ, ದಬ್ಬಾಳಿಕೆಗಳಿಗೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಅಂಜಲಿ, ನೇಹಾ, ಅನುಷಾ ಹತ್ಯೆಯಂತಹ ಪ್ರಕರಣಗಳು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಿದೆ. ಮಾಡಿದ ಕೂಡಲೇ ಹತ್ಯೆಗೈದ ಅಪರಾಧಿಗಳನ್ನ ಗಲ್ಲು ಶಿಕ್ಷೆಗೆ ಗುರಿ ಮಾಡಬೇಕು. ಜೊತೆಗೆ ನೊಂದ ಕುಟುಂಬಕ್ಕೆ ಕೂಡಲೇ ಪರಿಹಾರ ಒದಗಿಸಲು ಸರ್ಕಾರ ಮುಂದಾಗಬೇಕು ಅಂತ, ಹಾಗೂ ಮುಂದೆ ಇಂತಹ ಪ್ರಕರಣಗಳು ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಅಂತ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯವಾದಿ ಎಂಆರ್ ಕೋಲ್ಕ, ರೈತ ಸಂಘದ ಹಿರಿಯ ಮುಖಂಡರು ಆದ ಸಿದ್ದಣ್ಣ ಬೆಳಗಾನೂರ್, ಪರಶುರಾಮ್ ಮಂಟೂರ, ರಾಜೇಂದ್ರ ಬಾರ್ಕೆರ, ವೀರೇಂದ್ರ ಶೀಲನಾಥ್, ವಿಜಿ ರೇವಡಿಗಾರ್, ಬಸವರಾಜ ಕುಮಚಗಿ ಮಠ, ಐಬಿ ಅಂಬಿಗೇರ್, ಶಿವಗಿರಿ ದಳವಾಯಿ, ಸಿದ್ದರಾಮಯ್ಯ ಮಠಪತಿ ಸೇರಿ ನೂರಾರು ಜನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ರಸ್ತೆಯಲ್ಲಿ ಮಾನವ ಸರಪಳಿ ಮಾಡಿ ಪ್ರತಿಭಟನೆ ಮಾಡಿದ್ದರಿಂದ ಕೆಲ ಹೊತ್ತು ವಾಹನಗಳ ಸಂಚಾರ ತಟಸ್ಥಗೊಂಡು ದಾರಿ ಉದ್ದಕ್ಕೂ ವಾಹನಗಳ ಸಾಲು ಕಾಣುವಂತಾಯಿತು. ವರದಿ ರಿಯಾಜ್ ಅಹಮದ್ ನದಾಫ್, ಭೀಮವಾದ. ಆವಾಗ ಮಾತ್ರ ಈ ಕೊಲೆಗಡಕರಿಗೆ, ದರೋಡೆಕೋರರಿಗೆ, ಈ ಅತ್ಯಾಚಾರ ಮಾಡೋರಿಗೆ ಎಲ್ಲರಿಗೂ ಬುದ್ಧಿ ಕಲಿಸೋದಕ್ಕೆ ಯೋಗ್ಯವಾದಂತ ಕಾನೂನು ಬರ್ತೈತಿ. ಏನಾಗತೈತಿ, ಬಡವರ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ ತಗೊಂಡ್ಬರ್ತಾರೆ. ಅದೇ ಶ್ರೀಮಂತ ಇವತ್ತು ರಾಜಕಾರಣಿ ಯಾವನ ಮೇಲೆ FIR ಆಯ್ತು, ಅವನ ಮೇಲೆ ಏನೋ ಆದ್ರೂ ಚಾರ್ಜ್ ಶೀಟ್ ಆದ್ರೂ ಸಹಿತ ಅವನು ಅರೆಸ್ಟ್ ಮಾಡಂಗಿಲ್ಲ. ಯಾಕೆ? ಅವ ಪವರ್ ನಲ್ಲಿ ಇರ್ತಾನೆ. ಅದು ಹೋಗ ಅಂಜಲಿ ಅಂಬಿಗೇರವರ ಹತ್ಯೆಯನ್ನು ಖಂಡಿಸಿ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಭೀಕರ ಕ್ರೌರ್ಯ ಮತ್ತು ಹತ್ಯೆಗಳನ್ನು ಖಂಡಿಸಿ ಇವತ್ತು ತಾಲೂಕಾ ಗಂಗಾವತರ ಸಮಾಜ ಮತ್ತು ವಿವಿಧ ಸಂಘಟನೆಗಳ ಮತ್ತು ವಿವಿಧ ಸಮಾಜದ ಹಿರಿಯರೊಂದಿಗೆ ಬೀಳಿಗೆಯಲ್ಲಿ ಬಸ್ ಸ್ಟ್ಯಾಂಡ್ ಮುಂದೆ ಪ್ರತಿಭಟನೆ ಮಾಡಲಾಯಿತು. ರಾಜ್ಯದಲ್ಲಿ ಕಳೆದ 4-5 ತಿಂಗಳಲ್ಲಿ 16 ಹತ್ಯೆ ಪ್ರಕರಣಗಳು ನಡೀತಾ ಇವೆ. ಬಹುಶಃ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ, ರಾಜ್ಯ ಆಡಳಿತ ಕೇಂದ್ರಗಳು ಸುಸ್ತಾಯ ವ್ಯವಸ್ಥೆಯಲ್ಲಿ ಮಲಗಿರುವಂತಹ ಸ್ಥಿತಿ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ. ಈ ದೃಷ್ಟಿಯನ್ನು ನೋಡಿದಾಗ ಕಾನೂನು ಇಲಾಖೆ ಕೆಲಸ ಮಾಡ್ತಿದೆ ಇಲ್ಲೋ ಅನ್ನುವಂತಾದ ಅನುಮಾನ ರಾಜ್ಯದ ಜನರಲ್ಲಿ ಮೂಡಿದೆ. ಈ ಸರ್ಕಾರ ಕಳೆದ 5 ತಿಂಗಳಲ್ಲಿ ಕೂಡ ಬಿಳಿಗಿ ತಾಲೂಕಿನಲ್ಲಿ ಹಲವಾರು ಕಗ್ಗೊಲೆಗಳಾಗಿವೆ. ಜನರಲ್ಲಿ ಭೀತಿ ಮತ್ತು ಭಯ, ಕಾನೂನಿನ ಭಯ ಇಲ್ಲದಂತಾಗಿದೆ. ಈ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕಳೆದ 16 ವರ್ಷಗಳಲ್ಲಿ ಇಂತಹ ಘಟನೆಗಳು ಆಗಿರಲಿಲ್ಲ. ಆದರೆ ಈಗ ರಾಜ್ಯದಲ್ಲಿ ಪ್ರತಿನಿತ್ಯ ಹತ್ಯೆಗಳು, ಅತ್ಯಾಚಾರಗಳು, ಕ್ರೌರ್ಯಗಳು ನಡೀತಾ ಇದ್ದಾರೆ ನೋಡಿದರೆ ಬಹುಶಃ ರಾಜ್ಯದ